ದರ್ಶನ್ ಕೊಲೆ ಕೇಸ್ ಕುರಿತಾಗಿ ಮೊದಲ ಪ್ರತಿಕ್ರಿಯೆಯನ್ನ ನಟ ಶಿವಣ್ಣ ಅವರು ಇಷ್ಟು ದಿನಗಳ ಬಳಿಕ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರೆ. ನ್ಯಾಯ ಏನಿದೆಯೋ ಅದಾಗತ್ತೆ, ಹಣೆ ಬರಹ ಏನೂ ಮಾಡೋಕ್ಕಾಗಲ್ಲ, ನಾವೇನು ಮಾಡ್ತೀವಿ ಅನ್ನೋದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ರೇಣುಕಾಸ್ವಾಮಿ ಫ್ಯಾಮಿಲಿ ಆಗಲಿ ದರ್ಶನ್ ಫ್ಯಾಮಿಲಿ ಆಗಲಿ ಸದ್ಯದ ಸ್ಥಿತಿಯಲ್ಲಿ ನೋನಲ್ಲಿದ್ದಾರೆ. ನ್ಯಾಯ ಏನಿದೆಯೋ ನೋಡೋಣ, ಈ ಹಂತದಲ್ಲಿ ನಾನು ಹೆಚ್ಚು ಮಾತನಾಡಲ್ಲ, ಮಾತನಾಡಿ ಕೂಡ ಪ್ರಯೋಜನ ಇಲ್ಲ ಅಂತ ನಟ ಶಿವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರು ದರ್ಶನ್ ಜೈಲಿಗೆ ಹೋದ ನಂತರದ ದಿನಗಳಲ್ಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಈಗ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಈ ಮೂಲಕವಾಗಿ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯ ಏನಿದೆಯೋ ನೋಡೋಣ, ಈ ಹಂತದಲ್ಲಿ ಏನು ಮಾತನಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಹಣೆ ಬರಹದಲ್ಲಿ ಏನು ಆಗಬೇಕು ಅಂತ ಇರುತ್ತೋ ಅದು ಆಗತ್ತೆ. ಆದರೆ ಏನೇ ಮಾಡಬೇಕು ಅಂದ್ರೂ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಇಂತಹ ಘಟನೆಗಳು ಸಂಭವಿಸಲ್ಲ ಅಂತ ಹೇಳೋ ಮೂಲಕವಾಗಿ ರೇಣುಕಾಸ್ವಾಮಿ ಮತ್ತು ದರ್ಶನ್ ಫ್ಯಾಮಿಲಿ ಇಬ್ಬರ ಫ್ಯಾಮಿಲಿ ಕೂಡ ಸದ್ಯದ ಸ್ಥಿತಿಯಲ್ಲಿ ನೋವಿನಲ್ಲಿದೆ. ನಾವೇನು ಕೂಡ ಹೆಚ್ಚು ಮಾತನಾಡಬಾರ್ದು ಅಂತ ಶಿವಣ್ಣ ಹೇಳಿದ್ದಾರೆ. ಅಂತ ಅನ್ಸುತ್ತೆ ಅಂದ್ರೆ ಅಪ್ಪಾಜಿ ಏನು ನಿರ್ಮಾಪಕರನ್ನ ಅನ್ನದಾತ ಅಂತ ಕರಿತಿದ್ರು, ಅದು ನಿಜವಾದ ಮಾತು. ಇವತ್ತು ನಾವು ಆ ಕನ್ನಡಕ್ಕೆ ಬಂದಿರೋದು, ಆಮೇಲೆ ಮುಖ್ಯಮಂತ್ರಿಗಳು ಬಂದು ಇಷ್ಟೊತ್ತು ಇದ್ದಿರೋದಿದೆಯಲ್ಲ, ಅದು ಭಾಳ ವಿಶೇಷತೆ ಅಂತ ಭಾವಿಸ್ತೀನಿ. ಎಲ್ಲ ಬಂದಿದ್ದಾರೆ, ಜಗ್ಗೇಶ್ ಅವ್ರು ಬಂದಿದ್ದಾರೆ, ನಾ ಬಂದಿದ್ದೀನಿ, ಸಾಧು ಕೋಕಿಲ್ ಅವ್ರು ಬಂದಿದ್ದಾರೆ, ವೆರಿ ಗುಡ್. ಭಾರತಿ ಸುರೇಶ್ ಬಂದಿದ್ರು, ರಿಜ್ವಾನ್ ಅವ್ರು ಬಂದಿದ್ರು. ಮ್ಯಾಚ್ ನೋಡ್ತಾ ಇದ್ದೆ ನನಗೆ ಸ್ವಲ್ಪ ತಾಯ್ಮ ಸ್ವಲ್ಪ ಆಫ್ ಮಾಡಿಬಿಟ್ಟೆ, ಸ್ವಲ್ಪ ಭಯ ಆಯಿತು. ಆಮೇಲೆ ಮೇಲೆ ಹೋಗಿ ರೂಮ್ಗೆ ಹೋಗಿ ತಿರ್ಗಾ ಓಪನ್ ಮಾಡಿ ನೋಡಿದಾಗ ಒಂದು ಬದಲಾವಣೆ ಆ 16th ಓವರಿಂದ ಸ್ಟಾರ್ಟ್ ಆಯಿತು. ಆ ಒಂದು ಕ್ಯಾಚ್ ಬೌಂಡ್ರಿ ಲೈನ್ ಸೂರ್ಯಕುಮಾರ್ ಭಾಳ ಚೆನ್ನಾಗಿತ್ತು. ವೆರಿ ಎಕ್ಸೈಟಿಂಗ್ ಮ್ಯಾಚ್. ಸ್ವಲ್ಪ ಒಂದು 2 ವಾರ ಮುಂದೆ ಹೋಗ್ಬೋದು, ಯಾಕಂದರೆ ಡಬ್ಬಿಂಗ್ ನಡೀತಾ ಇದೆ, ಸಾಕಷ್ಟು ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ಜಾಸ್ತಿ ಇದೆ ಆ್ಯಂಡ್ ನಿರೀಕ್ಷೆ ಜಾಸ್ತಿ ಆಗಿದೆ ಆ ಪಿಕ್ಚರ್ಗೆ. ಆ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಭಾರಿ ಚೆನ್ನಾಗಿ ಕ್ಯಾರೆಕ್ಟರ್ ಅದು ತುಂಬ ಬಂದಿದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆಲ್ಮೋಸ್ಟ್ ಮುಗಿತಲ್ಲ, ಒಂದು ಕ್ಲೈಮ್ಯಾಕ್ಸ್ ಅಂತ ಬ್ಯಾಲೆನ್ಸ್ ಇದೆ ಅಂಡ್ ಸಮ್ ಪ್ಯಾಚ್ ವರ್ಕ್ ಬ್ಯಾಲೆನ್ಸ್ ಇದೆ. ಅದು ಆಗಸ್ಟ್ ಅದು ಅಷ್ಟೇ. ಇವೆಲ್ಲ ಹೇಳ್ತೀನಿ, ಒನ್ ಆಫ್ ದ ಫೈನೆಸ್ಟ್ ಫಿಲ್ಮ್. ಇದು ಓನ್ಲಿ ಕರ್ನಾಟಕ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೂ ಒಂದು ಫೈನ್ ಫಿಲ್ಮ್. ಇವಾಗ ಇದು ಉತ್ತರಾಖಂಡ ಒಂದು ಹೌದು, ಅದೊಂದು 5 days ಆಗಿದೆ. ಇನ್ನು ಅದರ ಕಡೆ ಗಮನ ಕೊಡೋದು. ನೆಕ್ಸ್ಟ್ ಒಂದು 2-3 ಫಿಲ್ಮ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಇಲ್ಲ, ಆಗುತ್ತೆ. ಇವಾಗ ಏನು ಮಾಡೋಕ್ಕಲ್ಲ, ಯಾಕಂದರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ಕೆ ಹೋದ್ರೂ ನಾವು ಏನು ಮಾಡ್ತೀವಿ ಅದು ಸರಿನಾ ಅಂತ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಟರೆ ನಾವೇನು ಹೇಳೋಕ್ಕಾಗಲ್ಲ, ಯಾಕಂದರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಫೀಲ್ ಸ್ಯಾಡ್ ಫಾರ್ ಹಿಸ್ ಸನ್. ಬಹುಶಃ ಏನು ಮಾಡೋಕ್ಕಾಗಲ್ಲ. ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಇಟ್ಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ. ಅದು ಇವಾಗ ಆಲ್ರೆಡಿ ಅವರು ಇದೇನಂತೀವಿ ಇನ್ವೆಸ್ಟಿಗೇಷನ್ ನಡೆದಾಗಿದೆ. ಏನಾಗಬೇಕು, ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಆಗೇ ಆಗುತ್ತೆ. ಇನ್ಮೇಲೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಐ ಥಿಂಕ್ ಇಟ್ ಓನ್ಲಿ ಥಿಂಗ್ ಇಸ್ ಫೇಟ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾದೇಶ್ರಿಂದ. ಮಾದೇಶ್, ಬಹುಶಃ ಶಿವಣ್ಣ ಅವರು ಈ ವಿಷಯದಲ್ಲಿ ಏನು ಪ್ರತಿಕ್ರಿಯೆ ಕೊಡಬಹುದು ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಒಬ್ಬ ಹಿರಿಯರ ಸ್ಥಾನದಲ್ಲಿ ನಿಂತಿರುವಂಥವ್ರು, ಅವರು ಏನೇ ಸಮಸ್ಯೆಗಳಾದರೂ ಅವರ ಬಳಿ ಹೋಗ್ತಾರೆ. ಆದರೆ ಈಗ ಚಿತ್ರರಂಗವೇ ಒಂದು ರೀತಿ ವಿಷಾದವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರ್ಬೇಕಾದ್ರೆ ಏನು ಹೇಳಬಹುದು ಅಂತ ಬಹಳ ಜಾಣ್ಮೆಯಿಂದಲೇ ರಿಯಾಕ್ಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಖಂಡಿತ ದಿವ್ಯ. ಜೊತೆ ಏನಂದರೆ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ದರ್ಶನ್ ಬಂಧನ ಆದ ನಂತರ ಯಾವ ರೀತಿಯಾಗಿ ಕನ್ನಡ ಚಿತ್ರರಂಗದ ಟಾಪ್ ಮೋಸ್ಟ್ ನಟರು ರಿಯಾಕ್ಟ್ ಮಾಡ್ತಾರೆ, ಅದು ಕೂಡ ಶಿವಣ್ಣ ಆಗಿರ್ಬೋದು, ಜಗ್ಗೇಶ್ ಆಗಿರ್ಬೋದು, ಹಿರಿಯ ಕಲಾವಿದರು ಏನಿದ್ದಾರೆ, ನಟರು ಏನಿದ್ದಾರೆ, ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಶಿವಣ್ಣವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಜಗ್ಗೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ತೆರೆ ಬಿದ್ದಿದೆ. ಇವತ್ತು ಶಿವಣ್ಣ ಮಾತನಾಡಿದರು. ಅಂದರೆ ಈ ಘಟನೆ ಆಗಬಾರ್ದಿತ್ತು, ವಿಷಾದವನ್ನು ವ್ಯಕ್ತಪಡಿಸಿದ್ರು.
ಜೊತೆಗೆ ಎರಡೂ ಫ್ಯಾಮಿಲಿಗಳು ಕೂಡ ರೇಣುಕಾಸ್ವಾಮಿಯ ಕುಟುಂಬ ಹಾಗೆ ಏನು ದರ್ಶನ್ ಅವರ ಕುಟುಂಬ ಎರಡೂ ಕುಟುಂಬಗಳು ಕೂಡ ಈಗ ನೋವಿನಲ್ಲಿದೆ. ಹಾಗೆ ಕೋರ್ಟ್ನಲ್ಲಿ ವಿಚಾರ ಇದೆ, ಈಗ ತನಿಖೆ ಆಗ್ತಾ ಇದೆ, ಎಲ್ಲವೂ ಕೂಡ ತಿಳಿಯುತ್ತೆ. ಅಂದರೆ ನ್ಯಾಯ ಏನಿದೆ ಅದು ನ್ಯಾಯ ತೀರ್ಮಾನ ಮಾಡುತ್ತೆ. ಜೊತೆಗೆ ಈ ಥರದ ಘಟನೆಗಳು ಆಗಬಾರ್ದಾಗಿತ್ತು, ಅಂದರೆ ನಾವು ಏನು ಮಾಡ್ತಿದ್ದೀವಿ ಅನ್ನುವಂಥ ಅರಿವು ನಮ್ಗೆ ಇರಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು. ಜೊತೆಗೆ ಈ ಥರದ್ದು ಅಂದರೆ ಈ ಥರದ ಘಟನೆಗಳೇನಿದ್ದಾವೆ ಚಿತ್ರರಂಗದಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಬೇಸರ ತರಿಸುತ್ತೆ, ವಿಷಾದ ತರಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಈಗ ಮಾತನಾಡಿ ಕೂಡ ಪ್ರಯೋಜನ ಇಲ್ಲ. ಈಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಅರೆಸ್ಟ್ ಆಗಿ ಈಗ ನ್ಯಾಯಾಲಯ ತೀರ್ಪನ್ನು ಕೊಡಬೇಕಾಗತ್ತೆ. ತನಿಖೆ ಮುಗಿದಿದೆ, ಚಾರ್ಜ್ ಶೀಟ್ ಹಾಕಬೇಕು, ನಂತರ ಏನು ತೀರ್ಪನ್ನು ನೀಡಬೇಕು, ಇವೆಲ್ಲವೂ ಕೂಡ ಪ್ರೋಸೆಸ್ ಆಗಬೇಕಾಗತ್ತೆ. ತಪ್ಪು ಮಾಡಿದರೆ ಅದು ಶಿಕ್ಷೆ ಆಗಲೇಬೇಕು ಅನ್ನೋ ರೀತಿಯಾಗಿ ಅವರು ಮಾತನಾಡಿರುವಂಥದ್ದು. ಜೊತೆಗೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ತುಂಬ ನೋವಲ್ಲಿ ಆ ಕುಟುಂಬ ಕೂಡ ಇರುತ್ತೆ, ಜೊತೆಗೆ ದರ್ಶನ್ ಅವರ ಕುಟುಂಬ ಕೂಡ ನೋವಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದರು. ಒಟ್ಟಾರೆ ಚಿತ್ರರಂಗದಲ್ಲಿ ಈ ಇತ್ತೀಚೆಗೆ ನಡೆದಿರುವಂಥ ಬೆಳವಣಿಗೆ ಏನಿದೆ ಅದರ ಬಗ್ಗೆ ಅವರು ವಿಷಾದವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಜಾಣ್ಮೆಯಿಂದ ಏನು ಉತ್ತರವನ್ನು ಕೊಡಬೇಕು ಆ ಉತ್ತರವನ್ನಷ್ಟೇ ಅವರು ಕೊಟ್ಟಿದ್ದಾರೆ. ಯಾರ ಪರವಾಗಿ ಯಾರ ವಿರುದ್ಧವಾಗಿ ಕೂಡ ಅವರು ಮಾತಾಡುವಂಥ ಕೆಲಸಕ್ಕೆ ಹೋಗಲಿಲ್ಲ. ಇಬ್ಬರು ಅಂದರೆ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ತಪ್ಪು ಮಾಡಿದರೆ ಅದು ಕಾನೂನಿದೆ, ಕಾನೂನು ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಈ ಥರದ ಘಟನೆ ಅಂದರೆ ಏನು ಮಾಡ್ತಿದ್ದೀವಿ ನಾವು ಅನ್ನುವಂಥ ಅರಿವು ನಮಗೆ ಇರಬೇಕು, ಯೋಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ದಿವ್ಯಜ್ಯೋತಿ. ಓಕೆ ಮಾದೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ನಟ ಶಿವಣ್ಣ ದರ್ಶನ್ ಜೈಲಿಗೆ ಹೋದ ನಂತರದಲ್ಲಿ ರೇಣುಕಾಸ್ವಾಮಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಬಹುದು ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಹೊತ್ತಿನಲ್ಲಿ ನಾವು ಏನು ಮಾತನಾಡಿದ್ರು ಕೂಡ ತಪ್ಪಾಗುತ್ತೆ, ಆದರೆ ಏನೇ ಮಾಡಬೇಕಾದ್ರೂ ನಾವು ಯೋಚನೆ ಮಾಡಬೇಕಾಗತ್ತೆ, ವಿಧಿ ಬರಹ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಓಕೆ, ಹಾಗೆ ರೇಣುಕಾಸ್ವಾಮಿ ಅಥವಾ ದರ್ಶನ್ ಇಬ್ಬರ ಕುಟುಂಬದಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಅರ್ಥದಲ್ಲಿ ನೋವಿದೆ. ಆ ನೋವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರ ಬಗ್ಗೆ ನಾವು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಬಾರ್ದು. ಏನು ಆಗಬೇಕು ಅನ್ನೋದು ಹಣೆಯಲ್ಲಿ ಬರೆದಿತ್ತು, ಅದು ಆಗಿದೆ. ಆದರೆ ನಾವು ಏನೇ ಮಾಡಬೇಕಾದ್ರೂ ಎಚ್ಚರದಿಂದ ಇರಬೇಕು, ಯೋಚಿಸಿ ಮಾಡಬೇಕು. ಆಗ ಮಾತ್ರ ನಾವು ಎಡವಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅರ್ಥದ ಮಾತನ್ನ ನಟ ಶಿವಣ್ಣ ಅವರು ಹೇಳಿದ್ದಾರೆ. ಮೊದಲನೇದಾಗಿ ಚಿತ್ರರಂಗದಲ್ಲಿ ಏನೇ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಶಿವಣ್ಣ ಅವರ ಬಳಿ ಎಲ್ಲರೂ ಕೂಡ ಹೋಗ್ತಾರೆ, ಅವರ ಪ್ರತಿಕ್ರಿಯೆಯನ್ನು ಸಹಜವಾಗಿ ಬಯಸ್ತಾರೆ. ಈ ವಿಷಯದಲ್ಲೂ ಕೂಡ ಚಿತ್ರರಂಗಕ್ಕೆ ಇದೊಂದು ಕಪ್ಪು ಚುಕ್ಕಿ ಅಲ್ವಾ? ಸೊ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಿ ಅಂದಾಗ ಅವರು ಸಹಜವಾಗಿ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಜಾಸ್ತಿ ಇದೆ ಅಂಡ್ ನಿರೀಕ್ಷೆ ಜಾಸ್ತಿ ಆಗಿದೆ ಆ ಪಿಕ್ಚರ್ಗೆ. ಆ ಕ್ಯಾರೆಕ್ಟರ್ ಬ್ಯಾರಿ ಚೆನ್ನಾಗಿ ಕ್ಯಾರೆಕ್ಟರ್ ಅದು ಬಂದಿದೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಆಲ್ಮೋಸ್ಟ್ ಮುಗಿತಪ್ಪ. ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ ಅಂಡ್ ಸಮ್ ಪ್ಯಾಚ್ ವರ್ಕ್ ಬ್ಯಾಲೆನ್ಸ್ ಇದೆ. ಅದು ಆಗಸ್ಟ್ ಅದು ಅಷ್ಟೇ. ಇವೆಲ್ಲ ಹೇಳ್ತೀನಿ, ಒನ್ ಆಫ್ ದ ಫೈನೆಸ್ಟ್ ಫಿಲ್ಮ್. ಇದು ಓನ್ಲಿ ಕರ್ನಾಟಕ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೂ ಒಂದು ಫೈನ್ ಫಿಲ್ಮ್. ಇವಾಗ ಇದು ಉತ್ತರಾಖಂಡ ಒಂದು ಹೌದು, ಅದೊಂದು 5 days ಆಗಿದೆ. ಇನ್ನು ಅದು ಕಡೆ ಗಮನ. ನೆಕ್ಸ್ಟ್ ಒಂದು 2-3 ಫಿಲ್ಮ್ ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಅಣ್ಣ, ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತೂ ಸ್ಪಂದಿಸ್ತೀರಾ, ಗಮನಿಸ್ತೀರಾ? ಇಲ್ಲ, ಆಗುತ್ತೆ. ಇವಾಗ ಏನು ಮಾಡೋಕ್ಕಲ್ಲ, ಯಾಕಂದರೆ ಹಣೆ ಬರ ಅಂತ ಒಂದು ಇರುತ್ತೆ. ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ಕೆ ಹೋದ್ರೂ ನಾವು ಏನು ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದು ಬಿಟ್ಟರೆ ನಾವೇನು ಹೇಳೋಕ್ಕಾಗಲ್ಲ, ಯಾಕಂದರೆ ನೋವಾಗುತ್ತೆ. ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಫೀಲ್ ಸ್ಯಾಡ್ ಫಾರ್ ಬಹುಶಃ ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಫೇಸ್ ಎವ್ರಿಥಿಂಗ್, ಇಟ್ಸ್ ಅ ಪಾರ್ಟ್ ಆಫ್ ಫೇಸ್. ನೋಡೋಣ, ಅದು ಇವಾಗ ಆಲ್ರೆಡಿ ಅವರು